ತುಂಬ ಜನ ಕಮೆಂಟ್ ಹಾಕಿದ್ರಲ್ಲ ಬ್ರೋ ನೀವು ಹೆಂಗೆ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡ್ಕೊತೀರಾ ಅದು ಹೆಂಗೆ ಅಂತ ತೋರಿಸಿ ಅಂತ. ಬಟ್ ಇವತ್ತು ತೋರಿಸ್ಬೇಕಂತ ಮನಸ್ಸಾಗಿದೆ, ಬನ್ನಿ ತೋರಿಸ್ತೀನಿ. ಈ ಥರ ಇದನ್ನೇನಾದ್ರು ಆ್ಯಂಗಲ್ ಸೆಟ್ ಮಾಡಬೇಕಂದ್ರೆ ಇದಕ್ಕೆ ತೋರಿಸ್ತೀನಿ ರೀ. ಈ ಒಂದನ್ನು ಲೂಸ್ ಮಾಡಿದ್ರೆ ನಿಮಗೆ ಯಾವ ಆ್ಯಂಗಲ್ ಬೇಕು ಈ ಥರ ಸೆಟ್ ಮಾಡ್ಕೊಬೋದು. ಬಟ್ ಇವತ್ತು ಚಿಕ್ಕಮಂಗ್ಳೂರು ಹೋಗಬೇಕು, ಬೇಬಿ ರೈಡ್ ಮಾಡಬೇಕು, ಒಂದು ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಈಗ ಫಸ್ಟು ಹೊಟ್ಟೆಗೆ ಊಟ ಬೇಕು, ಯಾಕೆಂದರೆ ನೈಟು ಊಟ ಮಾಡಿಲ್ಲ, ಹಂಗೆ ಮಾಡ್ಕೊಬಿಟ್ಟಿದ್ದೀನಿ. ಬನ್ನಿ ಹೋಗೋಣ, ಫಸ್ಟ್ ತಿಂಡಿ ಮಾಡಿಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬೇಬಿ ಬಿಟ್ಟು ಹೋಗಿದ್ದೆ, ವಾಪಸ್ ಇಲ್ಲ ಇದ್ದಾಳಪ್ಪ. ಯಾರು ಪೊಲೀಸ್ ಏನೂ ಮುಟ್ಟಿಲ್ಲ, ಟಚ್ ಮಾಡಿಲ್ಲ. ನಮ್ಮ ಹುಡುಗರಿಗೆ ಚಾಲೆಂಜು, ನಮಗೂ ನಮ್ಮ ಹುಡುಗರಿಗೂ ಸುನೈ ಅಂತ ಇದ್ದ ಎಣ್ಣೆ ಚಾಲೆಂಜ್ ಆಯಿತಾ. 290 ಓಟಿ ತೊಗೊಬಂದಿದ್ದಾರೆ. ಫಸ್ಟು ಟೈಮು ಡ್ರೈವ್ ಓಟಿ ಎತ್ತಿರೋದು ಚಾಲೆಂಜಿಗೋಸ್ಕರ ಇದ್ದೇ ಸ್ಪಾಟಲ್ಲಿ. ಅವಾಗೆಲ್ಲ ನಮ್ಮ ಹುಡುಗರದು ಅಡ್ಡ ಅಂದ್ರೇ ಇದು. ಒಳ್ಳೆ ಟೈಮ್ ಬರಬೇಕಾದ್ರೆ ಕೆಟ್ಟ ಟೈಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕಂತೆ ಅಲ್ವಾ. ಬೇಬೆ ಬೈಬೇಡ, ಮಲ್ಕೊಂಡಿರವ, ಬರ್ತೀನಿ. ಹಲೋ ಡಾರ್ಲಿಂಗ್. ಎಷ್ಟು ಚೆನ್ನಾಗಿರು ಕಂಟೆಂಟ್ ಮಾಡು ಏನಾರು ಬ್ರೋ, ಕಂಟೆಂಟ್ ಮಾಡು ಬ್ರೋ ಅಂತ. ಕಂಟೆಂಟ್ ಮಾಡಕ್ ತುಂಬಾನೇ ಇಷ್ಟ, ಏನ್ ಮಾಡ್ಲಿ ಕಂಟೆಂಟ್ ಸಿಗ್ತಾ ಇಲ್ಲ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ, ನಮ್ ತಾಯಿ ಸತ್ತೋಗುವೆ. ಇನ್ನ ಸ್ಯಾಲ್ರಿ ಆಯ್ತು ಜಸ್ಟ್ 20 days ಏನೋ ಕೆಲಸ ಮಾಡಿದ್ದೆ. 6400 ಏನೋ ಬಂತು. ಇಷ್ಟೇನ ಅನ್ಸ್ಬಿಡ್ತು ಗುರು, ಹೆಂಗು ಲೈಫ್ ಲೀಡ್ ಮಾಡೋದು. ಏನು ಸ್ಯಾಲ್ರಿ ನಂದೇನೊಂದು 10 ಕೊಡ್ತೀಯಾರೋ ಎಷ್ಟು ಕೊಡ್ತೀಯಾರೋ ಗೊತ್ತಿಲ್ಲ. ಇವತ್ತು ಚೆಕ್ ಮಾಡಿಸ್ಬೇಕು ಎಷ್ಟು ಕೊಡ್ತಾ ಇದಾರಂತ. ಬಟ್ ಇವತ್ತು ಚಿಕ್ಕಮಂಗ್ಳೂರು ಹೋಗಬೇಕು, ಬೇಬಿ ರೈಡ್ ಮಾಡಬೇಕು, ಒಂದು ವ್ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಈಗ ಫಸ್ಟು ಹೊಟ್ಟೆಗೆ ಊಟ ಬೇಕು, ಯಾಕೆಂದರೆ ನೈಟು ಊಟ ಮಾಡಿಲ್ಲ, ಹಂಗೆ ಮಾಡ್ಕೊಬಿಟ್ಟಿದ್ದೀನಿ. ಬನ್ನಿ ಹೋಗೋಣ, ಫಸ್ಟ್ ತಿಂಡಿ ಮಾಡಿಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಎಲ್ಲ ತಿಂಡಿ ಕೆಪ್ಟೇರಿಯಾದಲ್ಲಿ ಮಾಡ್ರೆ ನಾನು ಮಾತ್ರ ತಗೊಂಡು ಹೊರಟೀನಿ ರೂಮಿಗೆ. ಇದು ದೋಸೆ, ಇದು ಚಟ್ನಿ, ಇದು ಟೀ ನನಗಲ್ಲ, ನಾನು ಕುಡಿಯಲ್ಲ. ವರ್ಣ ಅಂತ ಅವನಿಗೆ ತಾನು ಹೋಗ್ತಿರೋದು. ರೂಮಲ್ಲಿ ನೈಟು ಅಕ್ಷಯ್ ಅಣ್ಣವರು ಎಲ್ಲೋ ಹಾಸನ್ನಿಗೆ ಒಂದು ಫಂಕ್ಷನ್ ಇತ್ತು ಅನಿಸುತ್ತೆ. ನಾನ್ ವೆಜ್ ಚಿಕನ್ ತೊಗೊಂಡು ಬಂದುಬಿಟ್ಟಿದ್ದಾರೆ. ನನಗೆ ಬೇರೆ ರಾತ್ರಿ ಊಟ ಮಾಡಿಲ್ಲ ನಾನು. ಎಚ್ಚರಿಕೆ ಆಯಿತು, ಲೈಟ್ ಆನ್ ಮಾಡಿದ್ರು, ಡಬ್ದಲ್ಲಿ ಏನೋ ಇತ್ತು ಅಂತ ನೋಡಿ ಓಪನ್ ಮಾಡಿದೆ. ಚಿಕನ್ನುಗುರು ಚಿಕನ್ನ ಮಟನ್ ಅಂತಲೇ ಕನ್ಫ್ಯೂಸಲ್ಲೇ 3 ಪೀಸ್ ತಿನ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ. A few moments later. ಇವತ್ತೇ ಫಸ್ಟು ಯಾರ್ಕಲ್ಲೂ ಮೊಬೈಲ್ ಕೊಟ್ಟು ನಾನೊಂದು ವೀಡಿಯೋ ಮಾಡ್ತೇನೆ ಅಂತ ಸ್ವಲ್ಪ ಹತ್ರ ಬನ್ನಿ ಹೇಳ್ತೀನಿ. ಕಂಟೆಂಟ್ ಏನಾದ್ರು ಬೇಕು ಅಂತ ಹೇಳಿರಲ್ಲ, ಒಂದು ಕಂಟೆಂಟ್ ಮಾಡೋಣ. ತುಂಬ ಜನ ನನ್ನ ಹತ್ರ ಕಮೆಂಟ್ ಹಾಕಿದ್ರಿ, ಸ್ವಲ್ಪ ಬ್ಯಾಕ್ ಹೋಗಿ ಬಾಸ್, ಬಸ್ ಇದೆಲ್ಲ ಎಡಿಟ್ ನಾನು ಮಾಡ್ಕೊಳ್ತೀನಿ. ತುಂಬ ಜನ ಕಮೆಂಟ್ ಹಾಕಿದ್ರಲ್ಲ ಬ್ರೋ ನೀವು ಹೆಂಗೆ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡ್ಕೊತೀರಾ ಅದು ಹೆಂಗೆ ಅಂತ ತೋರಿಸಿ ಅಂತ. ಬಟ್ ಇವತ್ತು ತೋರಿಸ್ಬೇಕಂತ ಮನಸ್ಸಾಗಿದೆ, ಬನ್ನಿ ತೋರಿಸ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡೋಕ್ಕೆ ಮೇಯ್ನ್ ಏನೇನು ಬೇಕು ಅಂದರೆ ಫಸ್ಟು ಹೆಲ್ಮೆಟ್ ಇರಬೇಕು. ಆ ಹೆಲ್ಮೆಟ್ ಅಲ್ಲ, ಈ ಥರ ಹೆಲ್ಮೆಟ್ ಇರಬೇಕು. ನಿಮಗೆ ಯಾವ್ದು ಇಷ್ಟನೋ ಆ ಬ್ರ್ಯಾಂಡ್ ಹೆಲ್ಮೆಟ್ ತೊಗೊಳ್ಳಿ. ಬಟ್ ನಿಮ್ಮ ಪ್ರೈಸ್ ಎಷ್ಟಿದೆಯೋ, ನಿಮ್ಮ ಬಜೆಟ್ ಎಷ್ಟಿದೆಯೋ ಆ ಇದಲ್ಲಿ ತೊಗೊಂಡ್ರೆ ನಿಮಗೆ ಬೆಸ್ಟು. ಈ ಹೆಲ್ಮೆಟ್ ಬಂದು ಯಾವುದಿದು ವೇಗಾ ಬೋಲ್ಟ್ ಇದ್ದು ನಾನು ತೊಗೊಂಡಾಗ ಪ್ರೈಸ್ ಇರೋದು 1700. ಮೋಟೋ ವ್ಲಾಗಿಂಗ್ ಸೆಟಪಿಗೆ ಏನು ಬೇಕು ಅಂದರೆ ಮೇಯ್ನ್ ಹೆಲ್ಮೆಟು. ಅದಾದಮೇಲೆ ಮೊಬೈಲ್ನ ಕ್ಯಾರಿ ಮಾಡ್ತೀರಂದರೆ ಜಸ್ಟ್ ಈ ಥರ ಒಂದು ಮೌಂಟ್ ಸಾಕು. ಇನ್ ಕೇಸ್ ನೀವೇನಾದ್ರು ಪ್ರಾಪರಾಗಿ ವ್ಲಾಗ್ ಮಾಡ್ತೀರಂದರೆ ಗೋಪ್ರೋಗೆ ಸಪ್ರೇಟ್ ಬರುತ್ತೆ. ಬಟ್ ನಾನು ಮೊಬೈಲ್ ಮೌಂಟ್ ಮಾಡೋ ಅಂತ ಈ ಮೌಂಟ್ ಅಷ್ಟೇ. ಇದು ಬನ್ನಿ ಹೇಳ್ತೀನಿ, ಹತ್ರ ಬನ್ನಿ ತೋರಿಸ್ತೀನಿ. ಈ ಥರ ಇರುತ್ತೆ ಸೆಟಪ್ ಇದು. ಬಟ್ ಇದನ್ನು ನೀವೇನಾರು ಪರ್ಚೇಸ್ ಮಾಡ್ತೀರಂದರೆ ನಾನು ತೊಗೊಂಡಾಗ ಈ ಮೌಂಟು ಮತ್ತು ಮೈಕು ಎರಡೂ ಸೇರಿಸಿ 370 ರೂಪೀಸ್ ಏನೋ ತೊಗೊಂಡಿದ್ದು. ಆವಾಗ ಅದ್ರದ್ದು ಲಿಂಕ್ ಹಾಕ್ತೀನಿ, ಇವಾಗಲೂ ಬೇಕಾದ್ರೆ ಫ್ಲಿಪ್ಕಾರ್ಟು ಅಮೆಝಾನ್ ಎಲ್ಲದಲ್ಲೂ ಸಿಗುತ್ತೆ. ಬಟ್ ಇದನ್ನು ಹೆಂಗೆ ಸೆಟಪ್ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ತೀನಿ ಆಯಿತಾ. ಹೆಲ್ಮೆಟ್ಟಿಗೆ ಫಸ್ಟು ಇದು ಫಿಕ್ಸ್ ಮಾಡಬೇಕು, ಗ್ರಿಪ್ಪರು. ಈ ಗ್ರಿಪ್ಪರ್ನ ಹಿಂಗೆ ಫಿಕ್ಸ್ ಮಾಡಿ ನೆಕ್ಸ್ಟು ಇದಕ್ಕೆ ಒಂದೇ ಒಂದು ನಿಮಿಷ. ಅಕ್ಷಯಣ್ಣ ಮತ್ತು ಶಶಾಂಕ್ ಇಬ್ಬರು ಇದ್ದವ್ರು ಏನು ಮಾಡಿದ್ರು ಅಂದರೆ ಹಾಸನ ಹೋಗ್ಬೇಕಿತ್ತು, ಹೆಲ್ಮೆಟ್ ತೊಗೊಂಡು ಹೋಗಿದ್ರೆ ಇದನ್ನ ಎರಡನ್ನೂ ಬಿಚ್ಚಿಬಿಟ್ಟು ಹೋಗಿದ್ದಾರೆ. ಮೌಂಟ್ ಇಟ್ಕೊಂಡು ಹೋದರೆ ಏನಾದ್ರು ಇನ್ ಕೇಸ್ ಆದರೆ ಯಾಕೆ ಬೇಕು ಹುಡುಗ ಅದು ಇದು ಅಂದ್ಕೊಂಡು ನನಗೂ ಒಂದು ಯೂಸ್ ಆಯಿತು. ಬೆಳಿಗ್ಗೆ ಹಂಗೆ ಫಿಕ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಒಂದು ವೀಡಿಯೋ ಮಾಡಿದ್ರೆ ನಿಮಗಾದರೂ ಒಂದು ಸ್ವಲ್ಪ ರೀಚ್ ಆಗುತ್ತಲ್ಲ ಅನ್ನೋ ಇದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್. ಫಸ್ಟು ಗ್ರಿಪ್ಪರು. ಇನ್ ಕೇಸ್ ಏನಾದ್ರು ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ಹತ್ರಕ್ಕೆ. ಈ ಏರ್ ಪಾಸು ಔಟು ಮತ್ತು ಇನ್ನೂ ಇರುತ್ತೆ. ನೀವು ಅಕಸ್ಮಾತ್ ಏನಾದ್ರು ಈ ಥರ ಓಪನ್ ಬಿಟ್ಕೊಂಡು ಇದು ಮಾಡಿದ್ರೆ ನಿಮಗೆ ಇಲ್ಲಿ ಕೂರಿಸಿದಾಗ ಏನಾದ್ರು ಧೂಳು ಗೀಳು ಬಂದಾಗ ಹೆವಿ ಕೂರುತ್ತೆ. ಅದಕ್ಕೋಸ್ಕರ ನಾನಂತೂ ಕ್ಲೋಸ್ ಮಾಡ್ಕೊತೀನಿ, ಯಾಕೆಂದರೆ ಈ ಹೆಲ್ಮೆಟಲ್ಲಿ ಇಲ್ಲಿ ಏರ್ ಪಾಸ್ ಆಗುತ್ತೆ. ನನಗಿದು ಸಾಕು ಆಯಿತಾ. ಫಸ್ಟು ಗ್ರಿಪ್ಪರ್ ಆದಮೇಲೆ ಈ ಮೌಂಟು. ಬಟ್ ಈ ಮೌಂಟ್ ಕೂರಿಸೋದು ಸಖತ್ತು ಹಿಂಸೆಗಳು, ತಲೆ ದೆಂಗುತ್ತೆ ಒಂದೊಂದ್ಸಲಿ. ಈ ಟೈಪಲ್ಲಿ ಸೆಟ್ ಮಾಡಿಕೊಂಡು
ಇದನ್ನ ಇದಕ್ಕೆ ಲಾಕ್ ಮಾಡಬೇಕು, ಇದನ್ನ ಇದಕ್ಕೆ ಲಾಕ್ ಮಾಡಬೇಕು. ನನ್ನೊಂದು ತೋರಿಸಿ ನೋಡಿದ್ರ, ಒಬ್ಬನಿಗೆ ಇಟ್ಕೊಂಡು ಇದನ್ನ ಮಾಡೋಕ್ಕಾಗಲ್ಲ. ಇನ್ನು ಇದನ್ನ ವೀಡಿಯೋನೂ ಮಾಡ್ಕೊಂಡು ಆ್ಯಂಗಲ್ ಸೆಟ್ ಮಾಡ್ಕೊಂಡು ಮಾಡ್ತೀನಿ ಅಂತ ಕನಸು ನನಗೆ ಒಂದೊಂದ್ಸಲಿ. ಹತ್ರ ತಗೊನಿ ವೀಡಿಯೋನ. ಇದು ಕಾಣ್ತಿದ್ಯಾ, ಇದು ಈ ಲಾಸ್ಟು, ಇದು ಈ ಲಾಸ್ಟಿಗೆ. ನೆಕ್ಸ್ಟು ನಮಗೆ ಯಾವ ಆ್ಯಂಗಲ್ ಬೇಕು ಕರೆಕ್ಟಾಗಿ ಸೆಂಟ್ರಲ್ಲಿ ಕೂರಿಸ್ಕೊಂಡ್ರೆ ನಿಮಗೆ ಗ್ರಿಪ್ಪು. ವೀಡಿಯೋ ಆ ಕಡೆ ಈ ಕಡೆ ಆ್ಯಂಗಲ್ ಚೇಂಜ್ ಆಗಲ್ಲ. ಎಷ್ಟಕ್ಕೆ ಬೇಕು ಸ್ಟ್ರೈಟು. 2 ಕ್ಲಿಪ್ ಇರುತ್ತೆ, ಆ ಕ್ಲಿಪ್ಪಿಗೆ ಇದನ್ನು ಫಿಕ್ಸ್ ಮಾಡಿದ್ರೆ ಮುಗೀತು. ಕಾಣ್ತಿದೆಯಾ ಇಲ್ಲಿ ಈ ಥರ. ಇದನ್ನೇನಾದ್ರು ಆ್ಯಂಗಲ್ ಸೆಟ್ ಮಾಡಬೇಕು ಅಂದರೆ ಇದ್ರ ತೋರಿಸ್ತೀನಿ ರೀ. ಬಟ್ ಇನ್ನೂ ಸ್ವಲ್ಪ ಟೈಟ್ ಮಾಡೋಣ. ಸ್ಟೇಬಲ್ ಬೇಕು ಅಂದರೆ ವೀಡಿಯೋ ಜಾಸ್ತಿ ಟೈಟ್ ಮಾಡಲೇಬೇಕು, ಸ್ಟಿಫ್ ಆಗಿರಬೇಕು. ಇನ್ ಕೇಸ್ ಏನಾದ್ರು ಸ್ಟೇಬಲ್ ಇಲ್ಲ ಅಂದರೆ ಫೋನ್ ವೆಯ್ಟಿಗೆ ಇದು ಶೇಕ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಹ್ಯಾಂಗಲ್ ಹೇಳಿದ್ನಲ್ಲ, ಹ್ಯಾಂಗಲ್ ತೋರಿಸ್ತೀನಿ ನೋಡಿ ಇಲ್ಲಿ. ಈ ಒಂದನ್ನು ಲೂಸ್ ಮಾಡಿದ್ರೆ ನಿಮಗೆ ಯಾವ ಆ್ಯಂಗಲ್ ಬೇಕು ಈ ಥರ ಸೆಟ್ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು, ಇದು ಕರೆಕ್ಟ್ ಇದೆ. ಇದು ಸೇಮ್ ಅಷ್ಟೇ, 2 ಆ್ಯಂಗಲ್ ಸೆಟ್ ಮಾಡುತ್ತೆ. ಬಟ್ ನನಗೆ ಮೊಬೈಲ್ ಕೂತಾಗ ಈ ಆ್ಯಂಗಲ್ ಕರೆಕ್ಟ್ ಇದೆ. ಇದು ಇಷ್ಟ ಕಾಣ್ತಿದೆಯಾ? ಇದಕ್ಕೆ ಮೊಬೈಲ್ ಫಿಕ್ಸ್ ಮಾಡೋದು ಇಲ್ಲ ಇದೆ. ಟೈಟು ಲೂಸು ಎಷ್ಟು ಬೇಕು, ಯಾವ ಮೊಬೈಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಟೈಟ್ ಮಾಡಿಕೊಂಡು ಲೂಸ್ ಮಾಡಿಕೊಂಡ್ರೆ ಇಲ್ಲಿ ಫಿಟ್ ಆಗುತ್ತೆ. ನೆಕ್ಸ್ಟು ಮೈಕಿಂದ ಹೇಳ್ಬೇಕಂದ್ರೆ ನಾನು ಯೂಸ್ ಮಾಡ್ತಿರೋದು ಇದ್ರ ಜೊತೆನೇ ಬಂದಿದ್ದು ಒಂದು ಮೈಕು. ಲಿಂಕ್ ಆಗ್ತೀನಿ ನೋಡ್ಕೊಳ್ಳಿ, ಆ ಥರ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವೇನಾದ್ರು ಚೆನ್ನಾಗಿರೋ ಮೈಕ್ ತೊಗೊತೀವಿ ಅಂದರೆ 2 ರಿಂದ 3 ಸಾವಿರ. DJI ಬೇಕು ಅಂದರೆ 6 ರಿಂದ 7 ಸಾವಿರ. ಇಷ್ಟು ಮೋಟೋ ವ್ಲಾಗಿಂಗ್ ಸೆಟಪ್ ಸಿಂಪಲಾಗಿ ಮಾಡ್ಬೋದು ಗುರು. ಇದಕ್ಕೊಂದು 1700, ಇದಕ್ಕೊಂದು 300, ಟೋಟಲು 2000 ರೂಪೀಸಲ್ಲಿ ನಿಮ್ಮದೊಂದು ಮೋಟೋ ವ್ಲಾಗಿಂಗ್ ಸೆಟಪ್ಪೇ ಆಗೋಗುತ್ತೆ ಸಿಂಪಲಾಗಿ. ಇನ್ನು ಇದಕ್ಕೆ ಹೇಳಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ, ಇದು ಸಿಗಲ್ಲ, ರೇರು. ನನಗೆ ಮ್ಯಾಚಿಂಗ್ ಇರಲಿ ಅನ್ನೋ ರೀಸನಿಗೋಸ್ಕರ ಬ್ಲೂಗೆ ಬ್ಲೂ ತಗೊಂಡಿದ್ದು. ಇದನ್ನು ತಗೊಂತಿಲ್ಲ, ನನ್ನ ತಮ್ಮ ಏನಾರು ಹೇಳಿಲ್ಲಂದ್ರೆ ಹೆಂಗೋ ತಗೋಬೇಕು ಅಂತ ಮನಸ್ಸಾಗಿ ತಗೊಂಡಿದ್ದು. ಇನ್ನೊಂದು ಶಾರ್ಟ್ ರೈಡ್ ಇದೆ, ಇದನ್ನು ಬ್ಲಾಗ್ನ 2 ಒಟ್ಟಿಗೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಇದು ಸಪ್ರೇಟ್ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗ್ ಸಪ್ರೇಟ್ ಮಾಡ್ತೀನಿ. ಸರಿ ಹೋಗೋಣ. ಬ್ರೋ ಗಾಡೀಲಿ ವ್ಲಾಗ್ ಮಾಡು ಬ್ರೋ, ಗಾಡೀಲಿ ವ್ಲಾಗ್ ಮಾಡು ಬ್ರೋ ಅಂತ. ಓಕೆ, ನಿಮಗೋಸ್ಕರ ಗಾಡೀಲಿ ವ್ಲಾಗ್ ಮಾಡೋಣ. ಚಿಕ್ಕಮಂಗ್ಳೂರು ಹೊರಟಿದ್ದೆ, ಒಂದು ಸಣ್ಣ ಕೆಲಸ, ಹಂಗೆ ಇವತ್ತೊಂದು ಡ್ಯೂಟಿಗೆ ವೀಕ್ ಆಫ್ ತೊಗೊಬಿಟ್ಟೆ. ಇನ್ನೇನು ಮಾಡಲಿ, ಒಂದು ವೀಕ್ ಆಫ್ ತೊಗೊಂಡು ಅಂದರೆ ಮನ್ಸಿ ನಿಮ್ಮದೇ ಅಲ್ಲ. ಸೊ ಹಂಗಾಗಿ ಹೊರಟಿ ಮೈಕೆಲ್ಲ ಇವತ್ತು ಮೈಕ್ ಏನಾರಾಗಲಿ ಗಾಡಿ ಸೌಂಡು 2 ಕರೆಕ್ಟಾಗಿ ಕೇಳಿಸ್ಬೇಕು ಅನ್ನೋ ರೀಸನಿಗೋಸ್ಕರ ಮೈಕ್ ಇಲ್ಲಿ ಫಿಟ್ ಮಾಡಿಬಿಟ್ಟಿನಿ ಒಳಗೆ. ಅದೇನಾದರೂ ಆಗಲಿ ನೋಡೋಣ ಹೆಂಗೆ ಕೇಳಿಸುತ್ತೆ ಸೌಂಡು ಕ್ಲಾರಿಟಿ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಇಲ್ಲಿ ಫಿಟ್ ಮಾಡಿರೋದು. ಯಾವಾಗಲೂ ಇಲ್ಲಿಗೆ ಫಿಕ್ಸ್ ಮಾಡ್ಕೊತಿದ್ದೆ ಆಯಿತಾ. ವಿಂಡ್ ನಾಯ್ಸ್ ಹೊಡೆದು ಸೌಂಡ್ ನಾನು ಏನು ಮಾತಾಡ್ತೀನಿ ಅಂದರೆ ಅರ್ಧನೇ ಕೇಳಿಸಲ್ಲ, ಇನ್ನು ಅರ್ಧ ಗಾಡಿ ಸೌಂಡೇ ಹೊಡೆಯುತ್ತೆ. ಇನ್ನು ಬಾಕಿ ಇನ್ನು ಅರ್ಧ ಎಕ್ಸಾಸ್ಟ್ ಸೌಂಡ್ ಇನ್ನು ಎಲ್ಲಿ ಕೇಳಿಸುತ್ತೆ ಬೇಕಲ್ಲ. ಹೋಗಲಿ ರೈಡ್ ಮಾಡ್ತಾ ಮಾತಾಡೋಣ. ಚಿಕ್ಕಮಂಗ್ಳೂರು ಏನಂದರೆ ಒಂದು 8 ಕಿಲೋಮೀಟರ್ ಇದೆ. ಇಷ್ಟು ತನಕ ಗಾಡಿ ಓಡಿಸಿನಿ, ಬಟ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಮೈಕ್ ಹೆಂಗಪ್ಪ ಸೆಟ್ ಮಾಡ್ಕೊಳೋದು, ಯಾವ್ದಾರು ಒಂದು ಕಡೆ ನಿಲ್ಸೋಣ ಅಂದ್ಕೊಂಡು ಈಗ ನಿಲ್ಲಿಸ್ತೆ ಪ್ರೆಸೆಂಟ್ ಇಲ್ಲಿ. ಹಾಂ ಬೇಬಿ, ಒಳ್ಳೆ ಪ್ಲೇಸಲ್ಲಿ ಇದೆ ಕಣವ. ಪ್ಲೇಸ್ ಹೋಗೋಣ. ಜೊತೇಲಿ ಯಾರೊಬ್ರು ಸಿಕ್ಕಿಯಾರ ನೋಡಿ ಇಲ್ಲಿ ನಮ್ಮ ರೆಸಾರ್ಟಲ್ಲಿ. ಶೆಫ್ ಅವರು, ಬ್ಲಾಸಮ್ ರೆಸಾರ್ಟಿಗೆ ಶೆಫು. ನಾನು ಇಲ್ಲಿ ನಿಲ್ಸಿದ್ನಲ್ಲ, ಸೊ ನೋಡ್ಬಿಟ್ಟು ನಿಲ್ಸಿದ್ರು. ಅವ್ರ ಜೊತೆ ರೈಡ್ ಮಾಡೋಣ, ಚೆನ್ನಾಗಿರುತ್ತೆ. ಜೊತೆಲಿ ಯಾರು ಒಬ್ರು ಇರಬೇಕು ಗೈಸ್, ಏನಾರಾಗಲಿ ರೈಡ್ ಮಾಡೋಕ್ಕೆ. ಬೇಬಿ ಫ್ಯೂಲ್ ಆನ್, ಇಗ್ನಿಷನ್ ಆನ್, ಹೋಗೋಣ. ಇವತ್ತು ವೀಕ್ ಆಫಾ? ಹಾಂ, ಎಲ್ಲಿ ಚಿಕ್ಕಮಂಗ್ಳೂರಾ? ಬಾಳೆಹೊನ್ನೂರು. ಜೊತೆಗಿದ್ರೆ ಯಾರು ಒಬ್ಬರು ಸಿಗ್ತಾರೆ ರೈಡ್ ಮಾಡೋಕ್ಕೆ ಚೆನ್ನಾಗಿ ಆಗ್ತಾನೆ. ಅದು ಗೊತ್ತಿದ್ದವರು, ಪರಿಚಯ ಆದವರು. ಫಸ್ಟು ಅಲಂಪುರ ಹೋಗ್ಬೇಕು. ಅಲಂಪುರಕ್ಕೆ ಹೋಗಿ ನನ್ನೊಂದು ಬ್ಯಾಗ್ ಇದೆ, ಆಂಟಿ ಮನೆ ಬಿಟ್ಟು ಇವಾಗ ನಾನು ಅಲ್ಲೇ ಉಳ್ಕೊಳ್ತೀನಿ. ನಾಳೆ ಏನಿದ್ರು ಮತ್ತೆ ರಿಟರ್ನ್ ಒಂದಿನ ವೀಕೆಂಡ್ ತೊಗೊಂಡ್ಮೇಲೆ ಆರಾಮಾಗಿ ಎಲ್ಲರೂ ಇಟ್ಬಿಟ್ಟು ಬರಬೇಕು. ಇವಾಗ ಹೋದೆ ಮತ್ತೆ ಅಲ್ಲೇನೋ ಕೆಲಸ ಮುಗಿಸ್ಕೊಂಡೆ ಮತ್ತೆ ಇಲ್ಲಿಗೆ ಬಂದೆ ಅಂದರೆ ಏನೋ ಒಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ನನಗಂತೂ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕೇಳಿಸ್ತಿದೆ ವಾಯ್ಸು ಅಂತ, ನೋಡೋಣ. ಬಟ್ ಬೇಬಿ ಸೌಂಡ್ ಒಂದು ಕೇಳ್ತಿದ್ದು ಸಾಕು ನನ್ನ. ಅವಾಗೆಲ್ಲ ನನ್ನ ಪಕ್ಕದಲ್ಲಿ ಯಾವುದೇ ಗಾಡಿ ಬರಲಿ, ಮತ್ತು ಬೆಂದೇ ಬರಲಿ ಗುರು, ನಾನು ಬಿಡ್ತಾ ಇರಲಿಲ್ಲ. ಆ ರೇಂಜಿಗೆ ಆಟ ಆಡ್ತಿದ್ದೆ ಅವಾಗ.
ಒಂದ್ಸಲಿ ರಿಯಾಜ್ ಅಂಕಲ್ ಗಾಡಿ ರೆಡಿ ಮಾಡಿಸಿದ ಮೇಲೆ ಹಳೆ ಗಾಡಿ ಫೀಲೇ ಹೋಯ್ತು. ಹಳೆ ಗಾಡಿ ಫೀಲ್ ನನಗೆ ಅದಕ್ಕಿಂತ ಮಸ್ತಾಗಿರೋ ಫೀಲ್ನ ತೆಗಿತೀನಿ ಗಾಡೀಲಿ. ಸ್ವಲ್ಪ ಟೈಮ್ ಇದೆ ಅಷ್ಟೇ. ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಅದಕ್ಕಿಂತ ಎಷ್ಟು ತಿಂಗಳು ಕೆಲಸ ಮಾಡ್ತೀನೋ ಗೊತ್ತಿಲ್ಲ ನನಗೆ ಅಂತ. ಯಾಕೋ ಅದು ಬಂದಾಯಿತು ಆ ಟೈಮು ನನಗೆ ನಿಜವಾಗ್ಲೂ. ನೋಡಿ ಮಲಗಿದೆ ಸಿರಿ. ಆಂಟಿ ಯಾವ ಊರು? ಆಂಟಿದು ಯಾವ ಊರತ್ತೆ? ಹ್ಞೂ ಸರಿ ಬಂದೆ. ಗೋಳಿ ಮಕ್ಕಳು ಎಂಪಾಕ್ಬಿಟ್ಟು ನಂಗೆ ಭಾರಿ ತಿಕ್ಕಾವ್ರಿ ಐತಿ ಎಂಪಾರ್ಸಕ್ಕೆ. ಸರಿ ಬರಲ್ಲ, ನಾನು ಇಲ್ಲೇ ಹೊರಟೆ ನಮ್ಮ ಆಂಟಿ ಮನೆಗೆ. ಬೇಬಿ ಮಲ್ಗಿರು ಬೇಬಿ, ಹೋಗಿ ಬ್ಯಾಗ್ ಇಟ್ಟು ಹೋಗ್ಬಿಡೋಣ. ನನಗೊಂದು ಸರ್ಪ್ರೈಸ್ ಇದೆ ಗುರು ಇವತ್ತು. ಅದನ್ನ ಹೇಳೋಕ್ಕಾಗಲ್ಲ, ಹೇಳಿದ್ರೆ ವಿಡಿಯೋ ನೋಡ್ತಿರೋದ್ರಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಬಟ್ ನನಗೆ ಸರ್ಪ್ರೈಸ್ ಇವತ್ತು. ಬೇಬಿ ನುಗ್ಗು ರೈಟಿಗೆ ನುಗ್ತಾ ಇರು, ಯಾರನ್ನೂ ಕೇಳಿದ್ರು ನುಗ್ಗು 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 ನುಗ್ಗು. ಕಾರ್ ಆಕ್ಸಿಡೆಂಟ್ ಏನು ಮಾಡ್ತೀನಿ ಗಾಡಿ ಏನಂತೀರ? ಆಂಟಿ ಆಂಟಿನ ಹುಡುಗಿನ ಆಟ ಬರುತ್ತೆ ಹೇಳಿ. ನೋಡೋಣ, ಹಾಕಿರೋಣ ಐತೆ ಬ್ಲಾಕ್ಸ್ ಹಾಕಿ. ಗಾಯ್ಸ್ ಅಂತೂ ಬಂದಿದ್ದ ಕೆಲಸ ಒಂದು ಮುಗೀತು. ನೆಮ್ಮದಿಯಾಗಿ ಶಿಸ್ತಾಗಿ ಹೋಗ್ತಾಯಿದ್ದೀನಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ. ಒಂದು ಸಣ್ಣ ಕೆಲಸ ಗುರು, ಎಷ್ಟು ರಿಸ್ಕ್ ತೊಗೊಂಡಿದ್ದೆ ಗೊತ್ತಾ ನಾನು ಇದರಿಂದ. ಯಪ್ಪ ಡಿ ಎಲ್ ಮಾಡಿಸ್ಬೇಕಾದ್ರೆ OTP ಎಲ್ಲ ಕೇಳ್ತಾರೆ. ಆ OTPಗಳೆಲ್ಲ ಬೇರೆ ನಂಬರಿಗೆ ಹೋಗುತ್ತೆ. ನನಗೆ ಒಳ್ಳೆ ಹುಚ್ಚಿಡ್ದಂಗೆ ಆಗಿತ್ತು. ಬಟ್ ಇದೊಂದು ಕಂಪ್ಲೀಟ್ ಆಯ್ತಲ್ಲ. ಇನ್ನು ನೆಕ್ಸ್ಟು ಏನು ಅಂದರೆ ನೆಕ್ಸ್ಟು ಮಡಿಕೇರಿ ಟ್ರಿಪ್. ಯಾಕೆಂದರೆ ರಿಯಾಜ್ ಅಣ್ಣ ಹತ್ರ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಕೆಲಸ ಅದನ್ನು ಮುಗಿಸಿದ್ರೆ ಆಲ್ಮೋಸ್ಟ್ ಮುಗೀತು. ಆಮೇಲೆ ಏನಿದ್ರು ಬೇರೆದು ನೋಡಬೇಕು. ಸರಿ ಗಾಡಿ ಹತ್ರ ಹೋಗೋಣ ಫಸ್ಟು. ಯಾವೊಂದು ಪೊಲೀಸ್ ಅಂತ ಹೆಂಗೆ ಕಾಣ್ತಾರೋ ಗೊತ್ತಿಲ್ಲ. ನಾನು ತಾನಾಗ ಅಲ್ಲಿ ಬೇರೆ ಹಾಕೊಂಡಿದ್ದೀನಿ ಗಾಡಿನ. ಇಲ್ಲಿ ಬೇಬಿನ ಬಿಟ್ಟು ಹೋಗಿದ್ದೆ, ವಾಪಸ್ ಇಲ್ಲ ಇದ್ದಾಳಪ್ಪ. ಯಾರು ಪೊಲೀಸ್ ಏನೂ ಮುಟ್ಟಿಲ್ಲ, ಟಚ್ ಮಾಡಿಲ್ಲ. ಒಂದು ಟೈಮಲ್ಲಿ ಫಸ್ಟು ಗುರು ನಮ್ಮ ಹುಡುಗರಿಗೆ ಚಾಲೆಂಜು, ನಮಗೂ ನಮ್ಮ ಹುಡುಗರಿಗೂ ಸುನಯ್ ಅಂತ ಇದ್ದ. ಎಣ್ಣೆ ಚಾಲೆಂಜ್ ಆಯಿತಾ. 290 OT ತೊಗೊಬಂದಿದ್ದಾರೆ. ಫಸ್ಟು ಟೈಮು ಡ್ರೈವ್ OT ಎತ್ತಿರೋದು ಚಾಲೆಂಜಿಗೋಸ್ಕರ. ಇದ್ದೇ ಸ್ಪಾಟಲ್ಲಿ. ಅವಾಗೆಲ್ಲ ನಮ್ಮ ಹುಡುಗರದು ಅಡ್ಡ ಅಂದ್ರೇ ಇದು. ಚಿಕ್ಕಮಗಳೂರು ಕಾಲೇಜಿಗೆ ಹೋಗ್ಬೇಕಾದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡು ಈ ಸ್ಪಾಟು. ಮನೆ ಹೋಗೋಣ. ಇನ್ನೊಂದೇನೋ ಸರ್ಪ್ರೈಸ್, ನನಗೆ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ, ಆ ಸರ್ಪ್ರೈಸ್ ನೋಡಬೇಕು. ಬಟ್ ಅದು 1 ಗಂಟೆಗೆ ಸಿಗೋದ ಸರ್ಪ್ರೈಸ್ ನನಗೆ. ಆದರೆ ತೋರಿಸ್ತೀನಿ. ಎಲ್ಲಕ್ಕೂ ಜಾಗ ಇಲ್ಲ ಗ್ಯಾಸ್, ಅದಕ್ಕೆ ಯಾವುದೋ ತಗೊಬಂದು ಇಲ್ಲ ಹಾಕ್ಬಿಟ್ಟಿನಿ. ನನಗಿಂತ ಸರ್ಪ್ರೈಸ್ ಇಲ್ಲ ಗುರು.
ಏನೋ ಖುಷಿಯಲ್ಲಿ ಬಂದೆ, ವಾಪಸ್ ಬೇಜಾರಲ್ಲಿ ಹೋಗ್ತಿದ್ದೀನಿ. ಬಿಡಿ, ಏನು ಮಾಡೋದು. ಮಗಳು ಇದೆಯಾ? ಮಗಳು ಇದ್ದಾಳೆ, ನನ್ನ ಮಗಳಿದ್ದಾಳೆ, ಸಾಕು. ಏನೋ ಖುಷಿಯಲ್ಲಿ ಬಂದೆ ಮಗಳು, ಬಟ್ ಆ ಖುಷಿ ಸಿಗಲಿಲ್ಲ ಕಣೋ. ನಮಗೆ ಅಂತ ಖುಷಿ ಟೈಮ್ ಕೊಡ್ತಿಲ್ಲ ಯಾಕೋ. ಹೋಗೋಣ? ನಂಗೆ ನೀನಿದೆಯಲ್ಲ ಸಾಕು ಬಿಡು, ಇನ್ನೇನಕ್ಕೆ. ಜೀವ ಇರೋರು ಯಾವತ್ತಿರೊಬ್ಬರಿ ನೋಡ್ಕೊಡೋರೆ ಆಯಿತು, ಬಿಟ್ಟರೆ ಏನೂ ಯೂಸ್ ಇಲ್ಲ. ಜೀವ ಇಲ್ದಿರೋ ನೀನಂತೂ ನನಗೆ ಕೊಡ್ತಿರೋ ನೆಮ್ಮದಿ ಯಾರೂ ಕೊಡೋಲ್ಲ. ಬಾ ರೈಡ್ ಮಾಡೋಣ. ಇಂಜಿನಲ್ಲಿ ಹೆವಿ ನಾಯ್ಸ್ ಬರ್ತದೆ ಡೈಲಿ. ಏನು ಮಾಡೋಂಗಿಲ್ಲ. ಒಳ್ಳೆ ಟೈಮ್ ಬರಬೇಕಾದ್ರೆ ಕೆಟ್ಟ ಟೈಮ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕಂತೆ ಅಲ್ವಾ? ಬೇಬೇ ಬೈಬೇಡ, ಮಲ್ಕೊಂಡಿರೋ ಬಾ, ಬರ್ತೀನಿ. ಈವ್ನಿಂಗ್ ಬರ್ತೀನಿ. ಇನ್ನೇನಿದ್ರು ಏನು ಮಾಡ್ತಾವ್ರು, ಯಾರು ಕಾಣ್ತಾನೆ ಇಲ್ಲ. ಅಯ್ಯಪ್ಪ, ಕರೆಕ್ಟಾಗಿ ಗದ್ದೆಗೆ ಬಂದಿಲ್ಲ, ಮಿಸ್ ಆಗಿ ಏನಾದ್ರು ಬೇರೆ ಗದ್ದೆಗೆ ಬಂದು ಅಂತ ಗೊತ್ತಾಗ್ತಿರಲ್ಲ ಗುರು. ನನಗೆ ಶುಂಠಿ ಗಿಂಟಿ ಎಲ್ಲ ಹಾಕ್ಬಿಟ್ಟವ್ರೆ. ಲಾಸ್ಟ್ ಟೈಮ್ ಬಂದಿದ್ದೆ, ಅದು ಬಿಟ್ಟು ಇವಾಗ 1 ಮಂತ್ ಆಯಿತು ಅನಿಸುತ್ತೆ, ಈಗ ಬರ್ತಾಯಿದ್ದೀನಿ. ತಿನ್ನೋಕೆ ಏನಾರು ಇದ್ದರೆ ಚಂದ ಗುರು. ಮಾವಿನಹಣ್ಣು, ಸೀಬೆಹಣ್ಣು ಏನಾರು ಇರಬೇಕು, ಅವಾಗ ಇನ್ನೂ ಚಂದ. ಅಲ್ಲಿದೆ ಸೀಬೆಹಣ್ಣು ಮರ, ಬಟ್ ಸೀಬೆಹಣ್ಣು ಇದೆಯೋ ಅಂತ ಗೊತ್ತಿಲ್ಲ. ಸಿಗೋಣ ಒಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ. ಇಷ್ಟೋ ತನಕ ಅವ್ನು ತಗೊಂಡು ಹೋಗ್ತೀನಲ್ಲ ಮೆಣಸಿಂದು ಗಿಡಗಳು ಸಣ್ಣ ಇಷ್ಟು ತನಕ ಇಲ್ಲೆಲ್ಲ ನೆಟ್ವು, ಆಯಿತಾ, ಖಾಲಿ ಆಯಿತು, ತಗೊಬರೋಣ ಅಂತ ಹೋದ್ವು. ಇವಾಗ ನೋಡ್ರಿ ಫುಲ್ ಚೆಂಡಿ.